ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ಅಲ್ಲ, ಬಟ್ ಚಾಲೆಂಜ್. ಅದಕ್ಕೆ ನಾನು ಸಾಯಂಕಾಲ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಆಲ್ಮೋಸ್ಟ್ 2 ವೀಕ್ಸಿಂದ ಅನ್ಕೊತಿದ್ದೆ ದಟ್ ಐ ಹ್ಯಾವ್ ಟು ಮೇ ಬಿ ಇವಾಗ ಬಿಸ್ನೆಸ್ ಅವರೆಲ್ಲ ಹೆಂಗೆ ಯಾವ್ದಾದ್ರು ಅಂಗಡಿಲಿ ಹಾಕಿದ್ರೆ ಹೌ ದೇ ವರ್ಕ್ ಇನ್ ಅ ಸಿಂಗಲ್ ಡೇ. ಸೊ ಅವ್ರನ್ನ ಹೆಲ್ಪ್ ಮಾಡಿ ಅವ್ರ ಕೆಲಸ ಹೆಂಗೆ ರೀಚ್ ಆಗುತ್ತೆ, ಹೆಂಗೆ ಕಷ್ಟಪಡ್ತಾರೆ ಅವರು, ಅವ್ರ ಬಿಹೈಂಡ್ ದ ಸೀನ್ಸ್ ಎಲ್ಲ ಹೆಂಗೆ ಮಾಡ್ತಾರೆ, ಎಷ್ಟು ಕಷ್ಟ ಇರುತ್ತೆ. ವಿ ಓನ್ಲಿ ಸಿ ದ ಫ್ರಂಟ್ ಪಾರ್ಟ್ ಅಲ್ವಾ, ಓ ದೇ ಅರ್ನ್ ವೆಲ್ ಅಂತ ಗೊತ್ತಾಗುತ್ತೆ, ಬಟ್ ಹಿಂದೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋದು. ಸೊ ಬಿಫೋರ್ ಗೋಯಿಂಗ್ ಟು ಶಾಪ್ಸ್ ಆ್ಯಂಡ್ ಆಲ್ ಅದರ್ ಶಾಪ್ಸ್, ಐ ಥಾಟ್ ಆಫ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ಇನ್ ಮೈ ಹೌಸ್ ಓನ್ಲಿ. ಇನ್ ಮೈ ಹೌಸ್ ಅಂದರೆ ದಟ್ಸ್ ಅ ಮೇನ್ ಥಿಂಗ್. ನಮ್ಮ ಮಮ್ಮಿ ಬಂದು 20 ಇಯರ್ಸಿಂದ ಟ್ಯೂಷನ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ಒಂದಿನ ವಿ ಕ್ಯಾನ್ ಸ್ಪೆಂಡ್, ಲೈಕ್ ಟ್ಯೂಷನ್ ಮಕ್ಕಳು ಹೆಂಗೆ ಹೇಳ್ಕೊಂಡು ಕೊಡ್ತಾರೆ, ನಾನು ಹೋಗಿ ಜಾಯ್ನ್ ಆಗಿ, ಆ್ಯಂಡ್ ಅಟ್ ದ ಎಂಡ್ ವಿ ಕ್ಯಾನ್ ಆಸ್ಕ್ ದ ಕ್ರೆಡಿಟ್. ಇಫ್ ದೇ ಗಿವ್ ದಟ್ಸ್ ಗುಡ್, ಬಟ್ ನಾವು ಅವ್ರಿಗೆ ಆರಾಮಾಗಿ ನಾವೇ ಪ್ರಮೋಷನ್ ಮಾಡ್ತಿದ್ದೀವಿ. ವಿ ಕ್ಯಾನ್ ಟ್ರೈ. ಅವ್ರ ಕ್ರೆಡಿಟ್ ಏನಾದರೂ ಕೊಟ್ಟರೆ ದಿಟ್ಸ್ ಗುಡ್. ಅಂದರೆ ಮನೇಲಿ 3 ಸತಿ ಊಟ ಹಾಕ್ತಾರೆ, ಅದೇ ಜಾಸ್ತಿನೇ. ಬಟ್ ಅದರ ಮೇಲೆ ಏನಾದರೂ ಕೊಟ್ಟರೆ ದಟ್ಸ್ ಅ ಬೋನಸ್ ಗೈಸ್, ನಿಜ ಬೋನಸ್. ಸೊ ಇವಾಗ ಟೈಮ್ ಬಂದು 4:15, 4:30 ಹಂಗೆ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ನಾನು ಟೈಮ್ ಲ್ಯಾಬ್ಸ್ ಇಟ್ಟಿರ್ತೀನಿ ಇನ್ನೊಂದು ಫೋನಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತೀವಿ. ಈ 4 to 8 ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಏನೇನು ಮಾಡ್ತೀವಿ ಅಂತ. ಇಟ್ ವಿಲ್ ಬಿ ಫನ್. ಪ್ಲಸ್ ನಮ್ಮನೇ ಅಲ್ವಾ, ಅವಾಗವಾಗ ಏನಾದರೂ ತಿನ್ನೋಕ್ಕೆ. ಇವಾಗ ಬೇರೆ ಅಂಗಡಿಗೆ ಹೋದರೆ ವಿ ಕಾಂಟ್ ಆಸ್ಕ್ ಟು ಈಟ್ ಆರ್ ಡ್ರಿಂಕ್. ಹಿಯರ್ ವಿ ಕ್ಯಾನ್ ಆಸ್ಕ್, ಮಮ್ಮಿ ಫ್ರೀ ಇದ್ದರೆ ಮಾಡಿಕೊಡ್ತಾರೆ, ನಾನು ನಾವೇ ಮಾಡ್ಕೋಬೇಕು. ಬನ್ನಿ, ಲೆಟ್ಸ್ ಸಿ ದ ಫಸ್ಟ್ ಮೈ ಬಿಸ್ನೆಸ್ ಚಾಲೆಂಜ್, ಲೈಕ್ ಸ್ಪೆಂಡಿಂಗ್ ಅ ಡೇ ವಿತ್ ದೆಮ್. ಲೆಟ್ಸ್ ಗೋ ಗೈಸ್. ನಾನು ಒಬ್ಬರ ಹತ್ರ ಕೆಲಸ ಮಾಡ್ತೀನಿ. ಮೇ ಬಿ ಹೌ ಮಚ್ ದೇ ವರ್ಕ್, ದ ಟೈಮಿಂಗ್ಸ್, ಅದನ್ನು ವರ್ಕ್ ಮಾಡಿ ದೆನ್ ಅವ್ರು ಹೆಂಗೆ ಮಾಡ್ತಾರೆ, ಕೆಲಸ ಹೆಂಗೆ ಮಾಡ್ತಾರೆ, ಏನು ಪ್ರೊಸೀಜರ್ಸ್, ಏನು ಕೆಲಸ ಇರುತ್ತೆ, ಅದನ್ನು ವಿ ವಿಲ್ ಸಿ. ಸೊ ಫಸ್ಟ್ ಒನ್ ಬಂದು ನಾನು ಬೇರೆಯವ್ರ ಅಂಡರ್ ಯಾಕೆ ವರ್ಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒನ್. ಸೊ ಗೈಸ್, ಸಾರಿ, ಮಮ್ಮಿ ಹತ್ರ ಫಸ್ಟ್ ಕೆಲಸ ಮಾಡ್ತೀನಿ. ಮಮ್ಮಿ ಟ್ಯೂಷನ್ ಸ್ಟಾರ್ಟ್ ಆಗೋದು 4:30, 5 ಎಲ್ಲ. ಸೊ ಒಂದಿನ ಅಮ್ಮನ ಹತ್ರ 5 to 8 ತನಕ ಟ್ಯೂಷನ್ ಮಾಡ್ತಾರೆ. ವಿ ವಿಲ್ ಗೋ ಆ್ಯಂಡ್ ಸಿ ಹೌ ದೇ ವರ್ಕ್, ಹೌ ದೇ ಟೀಚ್, ಆ್ಯಂಡ್ ದೆನ್ ಎಕ್ಸ್ಟ್ರಾ ಬೇಸಿಸಲ್ಲಿ, 1 day ಬೇಸಿಸಲ್ಲಿ ಹೌ ಮಚ್ ದೇ ಪೇ. ನಮ್ಮಮ್ಮ ಏನು ಕೊಡ್ತಾರೋ ಇರೋ, ಊಟ ಆಗ್ತಿರೋದೇ ಹೆಚ್ಚು. ಬಟ್ ವಿ ವಿಲ್ ಸಿ, ಕೇಳೋಣ ಹೆಂಗೆ ಹೋಗುತ್ತೆ ನೋಡೋಣ. ಟೈಮ್ ಲ್ಯಾಬ್ಸ್ ಜಾಸ್ತಿ ಹಾಕಿರ್ತೀನಿ. ಬನ್ನಿ ಲೆಟ್ಸ್ ಗೋ. ಇವಾಗ ತಾನೇ ನಮ್ದು ಆರ್ಡ್ರ್ ಬಂದಿದೆ. ಇವಾಗ ಪಿಜ್ಜಾಲಿದ್ದೀನಿ, ಡಾಮಿನೋಸಲ್ಲಿದ್ದೀನಿ, ಆಮೇಲೆ ಹೋಗ್ಬೇಕು ಮನೆಗೆ. ನೋಡಿ ಆರ್ಡರ್. ಲೆಟ್ಸ್ ಗೋ ಗೈಸ್. ಟೈಮ್ ಆಯಿತು 8 o'clock. ಇವತ್ತು ಪೂರ್ತಿ ಇವ್ರ ಜೊತೆ ಹೆಲ್ಪ್ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತು ಇವತ್ತು? ಓಕೆ, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮಗೆ. ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ, ಪೇಷನ್ಸ್ ಆಗಿ ಹೇಳ್ಕೊಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಓಕೆ, ಟುಡೇ ವಾಸ್ ದ ಫಸ್ಟ್ ಡೇ. ಯು ವಿಲ್ ಇಂಪ್ರೂವ್ ಇಟ್. ಆಮೇಲೆ ನಾಳೆ ಬೇರೆ ಕಡೆ ಹೋಗಬೇಕು. ಸೊ ಹೌ ಮಚ್ ವುಡ್ ಯು ರೇಟ್ ಔಟ್ ಆಫ್ 10? ರೇಟ್ ಎಷ್ಟು ಮಾಡ್ತೀಯಾ 10ಗೆ? 10ಗೆ ರೇಟಿಂಗಾ ನಿನಗೆ? 5 ಅಷ್ಟೇ. ಅಷ್ಟೇ. ಇನ್ನ ಕಲಿಯೋದು ತುಂಬಾ ಇದೆಪ್ಪ. ಒಂದು ಮಕ್ಕಳು ಹೇಳ್ಕೊಡ್ಬೇಕು, ಒಂದೊಂದು ಮಗುಗೆ ತುಂಬಾ ಪೇಷನ್ಸ್ ಇರಬೇಕು. ವೇ ಆಫ್ ಟೀಚಿಂಗ್ ಡಿಫ್ರೆಂಟ್ ಇರುತ್ತೆ ಅವ್ರಿಗೆಲ್ಲ. ಅದೆಲ್ಲ ತುಂಬಾ ಕಲಿಬೇಕು ನೀನು ಇನ್ನ. ನೀನು ಎಷ್ಟು ವರ್ಷದಿಂದ ಟ್ಯೂಷನ್ ಮಾಡ್ತಿದ್ಯಾ? ನಾನು 15 years ಇಂದ ಟ್ಯೂಷನ್ ಮಾಡ್ತಾ ಇದ್ದೀನಿ. 15 ಗಿಂತ ಜಾಸ್ತಿ ಆಗಿದೆ ಅಲ್ವಾ? 15-16 years ಆಗಿದೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಈ ಫೀಲ್ಡಲ್ಲಿ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀನಿ ಅಂತ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಗೋಲ್ಡನ್ ಮಕ್ಕಳು ಒಬ್ಬೊಬ್ರು ನನ್ನ ಹತ್ರ ಟ್ಯೂಷನ್ಗೆ ಬರೋರೆಲ್ಲ ತುಂಬಾ ಚಿನ್ನದಂತ ಮಕ್ಕಳು. ಇನ್ನ ಇದ್ದಾರೆ ಎಲ್ಲ ತುಂಬಾ ಒಳ್ಳೆ ಮಕ್ಕಳು. ಸೊ ಈ ಫೀಲ್ಡ್ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನನ್ನ ಲೈಫಲ್ಲಿ. ಆಯ್ತು. ಇವತ್ತು ನಾನು ಒಂದಿನ ಪೂರ್ತಿ ನಿಂಗೆ ಹೆಲ್ಪ್ ಮಾಡಿದೆ ಅಲ್ಲ, ಏನು ಚಾರ್ಜಸ್? ನನ್ನ ಚಾರ್ಜಸ್ ಅಲ್ಲಿ
ಚಾರ್ಜಸ್ ಇವಾಗ ಕೊಡ್ತಾ ಇದೀನಲ್ಲ, ಊಟ ಕೊಡ್ತಾ ಇದೀನಲ್ಲ, ಅಷ್ಟೇ ಚಾರ್ಜ್. ಅದು ಚಾರ್ಜ್ ಅಲ್ಲ, ಅದು ಡ್ಯೂಟಿ. ಅದು ಒಂದಿನಕ್ಕೆ ಎಲ್ಲ ನಾನು ಇದು ಚಾರ್ಜಸ್ ಕೊಡಂಗಿದ್ರೆ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ನಾನಿನ್ನ. ಹೊಟ್ಟೆ ತುಂಬಾ ಊಟ ಹಾಕ್ತೀನಲ್ವಾ, ಅದೇ ಒಂದು ದೊಡ್ಡ ಚಾರ್ಜ್ ನಿಮಗೆ ನಾನು ಕೊಡೋ ಚಾರ್ಜಸ್. ಗೈಸ್, ಮಮ್ಮಿ ಜೊತೆ ಚೆನ್ನಾಗಿತ್ತು. ಫಸ್ಟ್ ಮಾಡಿದ್ದು ಚಾಲೆಂಜ್. ನಾಳೆ ಚಾಲೆಂಜಲ್ಲಿ ನಾವಿನ್ನ ಬೇರೆ ಕಡೆ ಹೋಗ್ತಿದ್ದೀವಿ, ಅದನ್ನ ನೀವು ನೋಡ್ತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್. ಹುಷಾರ್ ಗೈಸ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ.